ಪ್ರೀತಿಯ ಸಹೋದರರೇ, ಮತ್ತು ಐದನೇ ಮಾತು ಹೇಳಿದ್ರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ನನ್ನ ಉಮ್ಮತಿನ ಜನರು ಬಾರದ ಕಾಲದಲ್ಲಿ ಸಾವಿಗೆ ಮರೆಯುತ್ತಾರೆ, ಸಾವಿಗೆ ಮರೆಯುತ್ತಾರೆ, ಕಬರಿಗೆ ಮರೆಯುತ್ತಾರೆ. ಕಬರಿನ ಪ್ರೀತಿ ಅವ್ರ ಬಳಿಗೆ ಇರುವುದಿಲ್ಲ, ಸಾವಿಗೆ ಮರೆತು ಜೀವನ ಮಾಡುತ್ತಾರೆ ಅವರು. ಇವತ್ತು ಅಫ್ಸೋಸಿನ ಮಾತು, ನಾವು ಕಬ್ರಸ್ತಾನ್ಗೆ ಹೋಗಿದ್ರೆ ಅಳಬೇಕಾಗಿತ್ತು. ಕಬ್ರಸ್ತಾನ್ಗೆ ಹೋಗಿದ ನಂತರ ನಮ್ಮ ಹೃದಯ ಮೆತ್ತಾಗೆ ಬೇಕಿತ್ತು, ಕಣ್ಣನಿಂದ ನೀರು ಬರಬೇಕಿತ್ತು. ಇಷ್ಟು ನಮ್ಮ ಹೃದಯ ಕಲ್ಲಾಗಿದೆ, ಗಟ್ಟಾಗಿದೆ. ಕಬ್ರಸ್ತಾನದಲ್ಲಿ ಮಶಾಣದಲ್ಲಿ ಒಂದು ಜನಾಜ ತೆಗೆದು ಹೋಗಿದ್ರೆ ನಮ್ಮ ಕಣ್ಣಿನಿಂದ ನೀರು ಬರಾಕುತ್ತಿಲ್ಲ. ಕಬರಿಗೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಕಬರಿಗೆ ಏನ್ ತಿಳ್ಕೊಂಡಿದ್ದೀರಾ? ಏನು ಮುಖೇಶ್ ಅಂಬಾನಿ ಮನೆ ತಿಳ್ಕೊಂಡಿದ್ದೀರಾ? ಅದು ಎಂತ ದೊಡ್ಡ ಹೋದ ಶ್ರೀಮಂತರು ನರಕಲ್ ಸುಳಿಯಾಕೊಂಡಿದ್ದಾರೆ ಅಲ್ಲಿ. ಆದ್ರೆ ಪ್ರೀತಿಯ ಸಹೋದರರೇ, ಆ ಕಬರಿನ ಒಳಗೆ ನಮ್ಮ ದೇಹ ಮೇಲೆ ಯಾವುದೇ ತರಹದ ಶಿಕ್ಷೆ ಆಗಬಾರದು. ನಮ್ಮ ದೇಹ ಮೇಲೆ ಯಾವುದೇ ತರಹದ ಹಾವು ಜೋಳಗಳು ಬರಬಾರದು. ಮಣ್ಣಿನ ಆ ಒಳಗೆ ಸತ್ತಿದ ನಂತರ ನಮ್ಮ ಕಬರಿನ ಮಣ್ಣು ನಮ್ಮ ಒಳಗೆ ಹಚ್ಚಬಾರದಂದ್ರೆ ನಾವು ಆಶಿಖಾನಿ ರಸೂಲ್ ಆಗಬೇಕು, ರಸೂಲಲ್ಲಾಹಿ ಪ್ರೀತಿ ಮಾಡಬೇಕು. ನೀವು ಎಷ್ಟು ಜೀವಕ್ಕಿಂತ ಜಾಸ್ತಿ ಪ್ರೀತಿ ಮಾಡ್ತೀರಾ? ಹಗಲು ರಾತ್ರಿ ರಸೂಲುಲ್ಲಾಹಿಗೆ ಎಷ್ಟು ನೆನಪು ಮಾಡ್ತೀರಾ? ಈ ಜೀವನ ಬರೀ ರಸೂಲುಲ್ಲಾಹಿಗೆ ಆಗ್ಬೇಕು. ಅದಕ್ಕೆ ಹೇಳಿದ್ದಾರೆ ಏನಂತ? ಹುಜೂರ್ ತಾಜ್ ಶರಿಯಾರು ಏನಂತ ಹೇಳಿದ್ದಾರೆ? जिंदगी ये नहीं है किसी के लिए, जिंदगी है नबी के लिए, ऐश कर लो यहाँ मुनकिरो 4 दिन, मर के तरसोगे इस जिंदगी के लिए. ಈ ನಮ್ಮ